ಪ್ರತಿದಿನ ಮಧ್ಯಾಹ್ನ ಅಯ್ಯಪ್ಪ ವ್ರತಧಾರಿ ಸ್ವಾಮಿಗಳಿಗೆ ಅನ್ನದಾನ ಸೇವೆಯನ್ನು ನೀಡುತ್ತಿರುವ ಒಂದು ವಿಶೇಷವಾದ ಸ್ಥಳವನ್ನ ನಿಮಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೇನೆ. ನೋಡ್ಕೊಂಡು ಬರೋಣ. ಶಬರಿಮಲೆಗೆ ಹೋಗುವ ಅಯ್ಯಪ್ಪ ವ್ರತಧಾರಿಗಳಿಗೆ ಸಪ್ರೇಟು ಬಾಳೆಲೆ ಹಾಕಿ ಕೂತ್ಕೊಂಡು ಊಟದ ಮಾಡಲಿಕ್ಕೆ ನಾವು ಕೇಳಿಕೊಂಡೆವು. ಅವರು ಒಪ್ಪಿದ್ರು. ನಿರಂತರವಾಗಿ ನಡೀತಾ ಇತ್ತು. ಈಗ ಇದು 4ನೇ ವರ್ಷ ನಡೀತಾ ಉಂಟು. ಎಷ್ಟು ಜನ ಬಂದ್ರು, 100 200 ಜನ ಬಂದ್ರು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ದೇವಸ್ಥಾನ ವತಿಯಿಂದ ನಾವು ಮಾಡ್ತೇವೆ. ಇದು ಸೌತ್ ಕನ್ನಡ ಮತ್ತು ಉಡುಪಿಯಲ್ಲಿ 2 ಡಿಸ್ಟ್ರಿಕ್ಟ್ಗಳಿಗೂ ಇಲ್ಲ. ಊಟದ ವ್ಯವಸ್ಥೆ ಎಲ್ಲ ದೇವಸ್ಥಾನದಲ್ಲುಂಟು. ಅದು ಸಪ್ರೇಟು ಸ್ವಾಮಿಗಳಿಗೆ ಕೂತ್ಕೊಂಡು ಬಾಳೆಲೆ ಹಾಕಿ ಊಟ ಮಾಡುವ ಇಲ್ಲಿ ವ್ಯವಸ್ಥೆ ಇಲ್ಲ. ಇಲ್ಲಿ ಊಟಕ್ಕೆ ಪಲ್ಯ, ಸಾಂಬಾರು, ಸಾರು, ಪಾಯಸ, ಮಜ್ಜಿಗೆ ದಿನಂಪ್ರತಿ ಇಷ್ಟು ಬಗೆ ಉಂಟು. ಸ್ವಾಮಿಯೇ ಸ್ವಾಮಿಯೇ ಅರೆರಸುದನೇ ಅರಿವು ಗುರುವೇ ಎನ್ ಗುರುನಾಥನೇ ಗುರುವಾಯೂರಪ್ಪನೇ ಸುಬ್ರಹ್ಮಣ್ಯ ಸೋದರನೇ ಏಕಾಂತವಾಸನೇ ವ್ರತಪ್ರಿಯನೇ. ಎಲ್ರಿ ನಮಸ್ಕಾರ. ಇವತ್ತು ನಮ್ಮ ಬೇರಿ ಅಂದ್ರೆ ನಮ್ಮ ಆಶ್ರಮದಿಂದ ಮಧ್ಯಾಹ್ನದ ಭಿಕ್ಷೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಹೋಗ್ತಿರೋದು ಮಹಾಲಿಂಗೇಶ್ವರ ಟೆಂಪಲ್ಗೆ. ಇಲ್ಲಿಯ ಒಂದು ವಿಶೇಷತೆ ಏನು ಗೊತ್ತಾ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಯ ಯಾವುದೇ ದೇವಸ್ಥಾನದಲ್ಲೂ ಕೂಡ ಅನ್ನದಾನದ ಸಂತರ್ಪಣೆ ಇರ್ಬೋದು. ಆದರೆ ಸ್ವಾಮಿಗಳಿಗೆ ಅಂತ ಹೇಳಿ ಒಂದು ವಿಶೇಷವಾದ ಒಂದು ಕೌಂಟರನ್ನು ತೆರೆದು ಅದರಲ್ಲಿ ಸ್ವಾಮಿಗಳಿಗೆ ಊಟವನ್ನು ಬಡಿಸ್ತಕ್ಕಂತಹ ಕುಳಿತು ಊಟವನ್ನ ಬಾಳೆ ಎಲೆಯಲ್ಲಿ ಬಡಿಸಿ ನಂತರ ಊಟ ಆದ ನಂತರ ಬಾಳೆ ಎಲೆಯನ್ನ ಕೂಡ ಆ ಸ್ವಾಮಿಗಳ ಒಂದು ಸಂಘಟನೆ ಏನಿದೆ ಅವರೇ ತೆಗೆದು ಬಹಳ ಚೆನ್ನಾಗಿ ಆರೈಕೆ ಮಾಡಿ ಸ್ವಾಮಿಗಳಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡುವಂತ ಮಹಾಲಿಂಗೇಶ್ವರ ಟೆಂಪಲ್ನ ಒಂದು ವಿಶೇಷವಾದ ವಿಷಯವನ್ನು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೇವೆ. ಸ್ವಾಮಿಗಳಿಗೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ವಿಶೇಷ ಕಾರ್ಯವನ್ನ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತೋರಿಸ್ತೇನೆ. ಪ್ರತಿದಿನವೂ ದೇಗುಲಕ್ಕೆ ಭೇಟಿ ಕೊಡುವ ಭಕ್ತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನ್ನಛತ್ರದಲ್ಲಿ ಭೋಜನದ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ, ಇಲ್ಲಿ ಬರುವಂತಹ ಸ್ವಾಮಿಗಳಿಗೆ, ಅಯ್ಯಪ್ಪ ವ್ರತಧಾರಿಗಳಿಗೆ ಇನ್ನೊಂದು ಕಡೆಯಲ್ಲಿ ಭೋಜನದ ವ್ಯವಸ್ಥೆಯನ್ನ ಸಿದ್ಧಪಡಿಸಲಾಗಿದೆ. ಅಯ್ಯಪ್ಪ ವ್ರತಧಾರಿ ಸ್ವಾಮಿಗಳು ಪ್ರತಿದಿನವೂ ಕೂಡ ಒಂದೇ ಬಾರಿ ಅನ್ನವನ್ನ ಸ್ವೀಕಾರ ಮಾಡುವಂತಹ ವಿಷಯಗಳು ಇರುವ ಕಾರಣದಿಂದ ಪುತ್ತೂರಿಗೆ ಎಲ್ಲಿಯದ್ದೇ ಸ್ವಾಮಿಗಳು ಬಂದರೂ ಕೂಡ ಮಧ್ಯಾಹ್ನ 1 ರಿಂದ 2 ಗಂಟೆಯ ಒಳಭಾಗದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಅನ್ನಛತ್ರಕ್ಕೆ ಆಗಮಿಸಿದ್ರೆ ಸ್ವಾಮಿಗಳಿಗೆ ವಿಶೇಷವಾದ ವ್ಯವಸ್ಥೆಯನ್ನ ಒಳಗೊಂಡು ಅನ್ನದಾನ ಸೇವೆಯನ್ನ ನೀಡ್ತಾ ಇರ್ತಾರೆ. ಇಲ್ಲಿಯ ಸ್ವಯಂ ಸೇವಕರು ಬಂದಿರುವಂತಹ ಪ್ರತಿಯೊಬ್ಬ ಅಯ್ಯಪ್ಪ ವ್ರತಧಾರಿ ಸ್ವಾಮಿಗಳಿಗೆ ಬಾಳೆಯ ಎಲೆಯನ್ನ ಹಾಸಿ ನೀರನ್ನ ನೀಡಿ ಅನಂತರ ಪಲ್ಯ, ಅನ್ನ, ಸಾಂಬಾರು ಪ್ರತಿಯೊಂದನ್ನು ಕೂಡ ನೀಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನ್ನದ ಸ್ವೀಕಾರ ಆದ ನಂತರ ಪ್ರತಿ ಸ್ವಾಮಿಗಳ ಬಾಳೆಯ ಎಲೆಯನ್ನ ಕೂಡ ಸ್ವಾಮಿಗಳೇ ತೆಗೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಬಂದಿರುವಂತಹ ಸ್ವಾಮಿಗಳು ಬಹಳ ಖುಷಿಯಿಂದ ಆರಾಮವಾಗಿ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಅನ್ನದಾನದ ಸ್ವೀಕಾರವನ್ನ ಮಾಡಬೇಕೆಂಬುದೇ ಈ ಒಂದು ಕಾರ್ಯದ ಉದ್ದೇಶವಾಗಿದೆ. ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವರ್ಷಂಪ್ರತಿ ಇದು 4ನೇ ವರ್ಷ ಮಾಧವಣ್ಣನ ನೇತೃತ್ವದಲ್ಲಿ ನಮ್ಮ ಅಯ್ಯಪ್ಪ ವಸ್ತ್ರಧಾರಿಗಳಿಗೆ ಅನ್ನಪ್ರಸಾದ ನೀಡುವಂಥ ಕೆಲಸ ಕಾರ್ಯ ಆಗ್ತದೆ. ಇದರಿಂದ ಮೊದಲೇ ನಾವು ಒಳಗೆ ಅನ್ನಪ್ರಸಾದ ಕೊಡ್ತಿದ್ದೆವು. ಈ ವರ್ಷ ಇಲ್ಲಿ ನಮ್ಮ ಹೊರಗೆ ಚಾವಡಿಯಲ್ಲಿ ಕೊಡುವಂಥ ಕೆಲಸ ಮಾಡಿದ್ದೆವು. ಯಾಕಂತ ಹೇಳಿದರೆ ಭಕ್ತರ ಸಂಖ್ಯೆ ದಿನದಿಂದ ದಿವಸಕ್ಕೆ ಅನ್ನಪ್ರಸಾದಕ್ಕೆ ಜಾಸ್ತಿ ಜನ ಬರ್ತಾರೆ. ಆದ್ದರಿಂದ ಅಲ್ಲಿ ಅಷ್ಟು ವ್ಯವಸ್ಥೆಗಳಿಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಚಾವಡಿಯಲ್ಲಿ ಒಂದು ಬಟ್ಟೆ ಕಟ್ಟಿ ನಾವು ಒಂದು ಸಣ್ಣ ರೂಪದಲ್ಲಿ ವ್ಯವಸ್ಥೆ ಮಾಡಿ ಇದನ್ನು ನಿಲ್ಲಿಸಬಾರ್ದು ಎಂಬ ಉದ್ದೇಶದಿಂದ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದೆವು. ಇವತ್ತು ಅಯ್ಯಪ್ಪ ವಸ್ತ್ರಧಾರಿಗಳಂದರೆ ಅವರು ನಮ್ಮವರೇ. ಅವರು ಇದರಿಂದ ಮೊದಲು ಕೂಡ ಮಾಧವಣ್ಣ ಕಳೆದ ಸಲ ಕೂಡ ಅವರು ಲಾಸ್ಟಿಗೆ ಹೋಗುವಾಗ 1 ಲಕ್ಷ ರೂಪಾಯಿಯ ಪಾತ್ರ ಸಾಮಾನನ್ನು ದೇವಾಲಯಕ್ಕೆ ಸೇವೆಯ ರೂಪದಲ್ಲಿ ನೀಡಿರುತ್ತಾರೆ. ಹಾಗೆ ನಮ್ಮ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು 4ನೇ ವರ್ಷ ಈ ಸಲ ಆಗ್ತಾ ಇದೆ. ಇನ್ನು ನಂತರದ ನಮ್ಮ ಮಾಸ್ಟರ್ ಪ್ಲಾನಲ್ಲಿ ಕೂಡ ಇದೆ. ಅವರಿಗೆ ಸ್ಥಾನದ ವ್ಯವಸ್ಥೆ ಮತ್ತು ಪೂಜೆ ಮಾಡುವ ಅಲ್ಲಿ ಏನು ಆ ವ್ಯವಸ್ಥೆ ಬೇಕು, ಊಟದ ವ್ಯವಸ್ಥೆ, ಅದಕ್ಕೆಲ್ಲ ನಾವು ದೇವಾಲಯದಿಂದ ಮುಂದಿನ ದಿವಸ ಎಷ್ಟು ಜನ ಬಂದರು, 100 200 ಜನ ಬಂದರು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ದೇವಸ್ಥಾನ ವತಿಯಿಂದ ನಾವು ಮಾಡ್ತೇವೆ. ಈಗ ತಾತ್ಕಾಲಿಕ ಇದನ್ನು ನಿಲ್ಲಿಸುವುದಿಲ್ಲ. ಇದನ್ನು ತಾತ್ಕಾಲಿಕ ವ್ಯವಸ್ಥೆಯನ್ನು ಈಗ ಮಾಡಿದ್ದೇವೆ. ಎಲ್ಲರೂ ಅನ್ನ ಪ್ರಸಾದವನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಇಲ್ಲಿ ಮಾಧವಣ್ಣನ ಒಂದು
ನಾಯಕತ್ವದಲ್ಲಿ ನಾವು ಮಾಡಿದ್ದೇವೆ. ಅವರಿಗೆ ಅಂದರೆ ಅಯ್ಯಪ್ಪಧಾರಿಗಳಂದರೆ ಅವರಿಗೆ ಬಹಳ ಅಚ್ಚುಮೆಚ್ಚು ಪ್ರೀತಿ. ಅವರ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಬಹಳ ಒಂದು ಶುದ್ಧದಲ್ಲಿ ಅವರು ಬಾಳೆಲೆ ಇಟ್ಟು ಅನ್ನಪ್ರಸಾದ ಸ್ವೀಕರಿಸುವುದು ಅಂದರೆ ಅದೊಂದು ಬಹಳ ಶುದ್ಧತೆಯನ್ನು ನಮಗೆ ತೋರಿಸ್ತದೆ. ಅಂತಹ ಒಂದು ಅನ್ನಪ್ರಸಾದ ಸ್ವೀಕರಿಸುವಂಥ ಕೆಲಸವನ್ನು ನಾವು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ಆ ಮಹಾಲಿಂಗೇಶ್ವರ ದೇವರು ನಾಲ್ಕು ಶಬರಿಮಲೆಗೆ ಹೋಗುವಾಗ ಸುಖ ಪ್ರಯಾಣ, ಶುಭ ಪ್ರಯಾಣ ನೀಡಲಿ, ನಿಮಗೆಲ್ಲರಿಗೂ ಆರೋಗ್ಯ ಭಾಗ್ಯ ನೀಡಲಿ. ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ಆಗ್ತವೆ ಮುಂದಿನ ದಿವಸಗಳಲ್ಲಿ. ನೀವು ಕೂಡ ಈ ಹಿಂದಿನಂತೆ ಕೈ ಜೋಡಿಸ್ತೀರಂತ ಹೇಳುವ ನಂಬಿಕೆ ನನಗುಂಟು. ನಿಮಗೆ ಇನ್ನೂ ವ್ಯವಸ್ಥೆಯನ್ನು ನಾನು ನಮ್ಮ ಸಮಿತಿಯು ಮಾಡ್ತದೆ ಅಂತೇಳಿ ನಿಮಗೆ ಭರವಸೆ ನೀಡುತ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ಕೊಡ್ಲಿ, ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ದೀನ ಬ್ರಹ್ಮಚಾರಿಯೇ, അറിവില്ലാத വൈദ്യങ്ങളാണ് ഭഗവാനേ, അറിയുമ്പോ തന്ന് കാത്തിരക്ഷിക്കണ ഭഗവാനേ, കൊണ്ടുപോയി കൊണ്ടെത്തിക്കണ ഭഗവാനേ, കൊള്ളലാകണ ഭഗവാനേ, അറിഞ്ഞും അറിയാതെ തെറിയും தெரியாத സകല കുറ്റ മാപ്പ് തരണ ഭഗവാനേ, കേട്ടതൻ കൊടുപ്പവനേ, സർവപ്രാതം കാത്തിരക്ഷിക്കണ ഭഗവാനേ, നെയ്യഭിഷേക പ്രിയനേ, ഗന്ധാഭിഷേക പ്രിയനേ, പുഷ്പാഭിഷേക പ്രിയനേ, കർപ്പൂര പരിമള പ്രിയനേ, പാലഭിഷേക പ്രിയനേ, തേനഭിഷേക പ്രിയനേ, മുദ്രാഭിഷേക പ്രിയനേ, സ്വാമിയുടെ കന്നിക്കാരാണ് ഭഗവാനേ, സ്വാമിയുടെ ഉള്ളമക്കാരാണ് ഭഗവാനേ, സ്വാമിയുടെ ഭക്തന്മാരാണ് ഭഗവാനേ, എടം ബലം കാത്തിരക്ഷിക്കണം ഭഗവാനേ, മുമ്പോട്ട് വൈകോട്ട് കാത്തിരക്ഷിച്ച ഭഗവാനേ, കേട്ടതനും കൊടുപ്പവനേ, സർവ അപരാധം കാത്തിരക്ഷിക്കണം പൊന്നു ഭഗവാനേ, സത്യമായ പുനരുദ്ധാമ്പടി ഓം ശ്രീ ഹരിഹരാനന്ദ സുതജിത്തനയ്യനയ്യപ്പ സ്വാമിയേ. ಸ್ವಾಮಿ ಶರಣಮಯ್ಯಪ್ಪ. ಪುತ್ತೂರು ಅಯ್ಯಪ್ಪ ಉತ್ಸವ ಪಂಪನ ಒಂಜಿ ವರ್ಷವಾಗ್ತಾ ಇತ್ತು. ಸಾಧಾರಣ 36 ವರ್ಷ ಕೋರ್ಟ್ ಮೈದಾನಲ್ಲಿ ಅಯ್ಯಪ್ಪ ಉತ್ಸವ ಆಗಿದೆ. ಅದನಂತರ ಅಯ್ಯಪ್ಪನ ಗುಡಿ ಕಟ್ಟಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ. ಈಗ ದೇವಸ್ಥಾನದವರು ಅಯ್ಯಪ್ಪ ದೀಪೋತ್ಸವವನ್ನು ಮತ್ತು ಅಯ್ಯಪ್ಪನೆಲ್ಲ ವಿಷಯನ ಅವರೇ ನೋಡಿಕೊಳ್ತಾರೆ. ನಾವು ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಇಲ್ಲಿ ಮುಳಿಯ ಕೇಶವ ಭಟ್ರು ಆಡಳಿತ ಮುಕ್ತೇಶ್ವರಾಗಿದ್ದರು. ಆ ಟೈಮಿನಿಂದ ಇಲ್ಲೊಂದು ಶಬರಿಮಲೆಗೆ ಹೋಗುವ ಅಯ್ಯಪ್ಪ ವ್ರತಧಾರಿಗಳಿಗೆ ಸಪ್ರೇಟು ಬಾಳೆ ಎಲೆ ಹಾಕಿ ಕೂತ್ಕೊಂಡು ಊಟದ ಅರೇಂಜ್ಮೆಂಟ್ ಮಾಡಲಿಕ್ಕೆ ನಾವು ಕೇಳಿಕೊಂಡೆವು. ಆಗ ಅವರು ಒಪ್ಪಿದರು. ಅದು ನಿರಂತರವಾಗಿ ನಡೀತಾ ಇತ್ತು. ಈಗ ಇದು 4ನೇ ವರ್ಷ ನಡೀತಾ ಉಂಟು. ಹಾಗೆ ಇದು ಸೌತ್ ಕನ್ನಡ ಮತ್ತು ಉಡುಪಿಯಲ್ಲಿ 2 ಡಿಸ್ಟಿಕ್ಗಳಿಗೂ ಇಲ್ಲ. ಪುತ್ತೂರು ತಾಲೂಕಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಇದು ಊಟದ ವ್ಯವಸ್ಥೆ ಇರುವುದು. ಅದು ಕೂತುಕೊಂಡು ಊಟದ ವ್ಯವಸ್ಥೆ ಎಲ್ಲ ದೇವಸ್ಥಾನದಲ್ಲುಂಟು. ಅದು ಸಪ್ರೇಟು ಸ್ವಾಮಿಗಳಿಗೆ ಕೂತುಕೊಂಡು ಬಾಳೆ ಎಲೆ ಹಾಕಿ ಊಟ ಮಾಡುವುದು ಇಲ್ಲಿ ವ್ಯವಸ್ಥೆ ಅಲ್ಲ. ಭಾಳ ಚೆನ್ನಾಗಿ ನಡೀತಾ ಉಂಟು. ಮಾಧವ ಸ್ವಾಮಿನೊಟ್ಟು ಎಂಕಲ್ಲ ಒಂಜಿ ಸೇರ್ದೆ ಮುಲ್ಪ ಸ್ವಾಮಿನಗ್ಲೆಗ್ ಒಂಜಿ ವನಸು ಕೊರ್ಪುನ ಒಂದು ಭೀಕ್ಷಾ ಕೊರ್ಪುನ ಕಾರ್ಯಕ್ರಮ ಮಲ್ತೊಂದುಲ್ಲ. ಮಧ್ಯಾಹ್ನಕ್ಕೆ ಭಿಕ್ಷೆ ಎಂಕ್ಲು ಕೊಣತದ್ದು ಬತ್ತಿನ ಹಿಡಿದು 1 ಗಂಟೆ ಹಿಡಿದು ಕಾಗ್ಲೆಗ್ ಈ ಭಿಕ್ಷದ ವ್ಯವಸ್ಥೆಯನ್ನು ಮಲ್ಪುವ 2 ಗಂಟೆ ಮುಟ್ಟ ಈ ಭಿಕ್ಷದ ವ್ಯವಸ್ಥೆಯನ್ನು ಮಲ್ತೊಂದುಲ್ಲ. ಅಂಚ ಸ್ವಾಮಿನ ನಾ ಇಂದು 4 ವರ್ಷದಿಂದ ನಡತೊಂದುಂಡು ಈ ಕಾರ್ಯಕ್ರಮ. ಪೊರ್ಲು ನಡತೊಂದುಂಡು ವ್ಯವಸ್ಥಿತವಾದ ಪೂರ ನಡತೊಂದು ದೇವಸ್ಥಾನದಾಗ ಈಗ ಅನುವು ಮಲ್ತು ಕೊಡ್ತಾರೆ. ಅಂಚ ದೇವರೇ ಎಡ್ಡೆ ರೀತಿ ನಡಪಾವಂತಲೇ ನಾನದು ಮುಗಲಂಚನೆ ನಡಪಾವಡಪಟ್ಟದ ಎಂಕಲ್ಲ ಹಾರೈಕೆ ಸಂಸರಣು ಋಷಿಕ ಒಂಜೆಗ್ ಎಂಕ್ಲ ಮಾಲೆ ಪಾಡುವ 17 ತಾರೀಕು ದಾನಿ ನವಂಬರ್ 17 ತಾರೀಕು ಮಾಲೆ ಪಾಂಡ ಜನವರಿ 14 ಮುಟ್ಟ ಎಂಕ್ಲ ಮೂಲ ಸೇವೆ ನಡಪುಂಡು ಪ್ರತಿ ವರ್ಷ ಅಲ್ಲ. ಈ 4ನೇ ವರ್ಷೋಡು ಎಂಕ್ಲೆಲ್ಲ ಒಟ್ಟಿಗೂ ಸೇರಿದು ಮಾಧವ ಗುರುಸ್ವಾಮಿನೊಟ್ಟಿಗೆ ಸೇರೊಂದು ಎಂಕ್ಲೆಲ್ಲ ಇನ್ನು ಸೇವೆ ಮಂತೊಂದಿಲ್ಲ. ಒಂದು ಸಾಧಾರಣ ಎಂಕ್ಲ ಒಂಜಿ 12 ಗಂಟೆಗೆ ಬರ್ಪ ಭತ್ತದ ಮೂಲ ವ್ಯವಸ್ಥಿತ ಒಂಜಿ ಜಾಗ ಮಂತದ್ದು ಐನು ಭಜೆ ಪೂರ ಪಾಡ್ದು ಬೊಕ್ಕ ಸ್ವಾಮಿನಾಕ್ಲೆ ಅಚ್ಚುಕಟ್ಟಾತು ಕುಲ್ಲುದು ಮನಸ್ಸು ಮಾಡ್ಪಣಂಜ ಕಾರ್ಯಕ್ರಮ ಬೊಕ್ಕ ದಿನಟ್ಟು ಸಾಧಾರಣ ಸ್ಟಾರ್ಟಿಂಗ್ ದಾನಿ ಒಂಜಿ 30 ಜನ ಅಂತ ಇಪ್ಪುಂಡು. ಐದು ಬೊಕ್ಕ ದಿನ ಬೈಲೆಗನೆ ಜಾಸ್ತಿ ಆವಂದು ಬರ್ಪುಂಡು. ಮಾಲೆ ಪ್ರತಿಯೊರಿಲ್ಲ ಪಾಡೊಂದು ಬರ್ಬೇರು ಒಂಜಿ 50-60 ಇತ್ತೆ ಸಾಧಾರಣ ಕೋಡೆ 70 ಇತ್ತನು ಕೋಡೆನೆ ಡೇಟ್ಗೆ 150 ಮುಟ ಲಾಸ್ಟ್ ಕಾಣ 150 ಉಂಟುಂಡು ಎಷ್ಟು ಜನ ಅಲ್ಲ. ಕೆಲವು ಸ್ವಾಮಿನಾಕಲ್ ಗೊತ್ತಿಪ್ಪಂದೆ ಪ್ರಚಾರ ಮಲ್ಲ ಇಪ್ಪ ಜೊತೆ ಸಾಧಾರಣ ಪ್ರಚಾರ ಉಂಡು 4 ವರ್ಷ ಆಯ್ನ ಹಿಡ್ದಾರ ಅಂಡಲ್ಲ ಆಯ್ನಾತಂಜಿ ಅಯ್ಯಪ್ಪನಂಜಿ ನೆಟ್ಟು ಪ್ರತಿಯೊರಿಲ್ಲ ಅಂಜಿ ಬಾರಿ ಖುಷಿ ಆಗ್ಬಿಡು ಮಾಂತ ಸ್ವಾಮಿನಾಕ್ಲಿಗೆಲ್ಲ. ಬಂದಿರುವ ಪ್ರತಿಯೊಬ್ಬ ಸ್ವಾಮಿಗಳಿಗೂ ಕೂಡ ಹೊಟ್ಟೆ ತುಂಬ
ಭೋಜನದ ವ್ಯವಸ್ಥೆಯನ್ನ ನೀಡಿದ ಬಳಿಕ ಆ ಸ್ವಾಮಿಗಳ ಊಟ ಆದ ನಂತರದಲ್ಲಿ ಇರುವಂತಹ ಬಾಳೆಯ ಎಲೆಯನ್ನ ಕೂಡ ಇಲ್ಲಿರುವಂತಹ ಸಂಘಟಕ ಸ್ವಾಮಿಗಳು ತೆಗೆದು ಹಾಗೆಯೇ ಸ್ವಚ್ಛತೆಯ ದೃಷ್ಟಿಯಿಂದಲೂ ಕೂಡ ಸೇರಿರುವಂತಹ ಸಂಘಟನಾ ಸ್ವಾಮಿಗಳು ಪ್ರತಿ ಹಂತದಲ್ಲೂ ಕೂಡ ಸ್ವಚ್ಛತೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ನೆರವೇರಿಸಿದ ಬಳಿಕ ಮತ್ತೊಂದು ಪಂಕ್ತಿಯಲ್ಲಿ ಬಾಕಿ ಉಳಿದಿರುವಂತಹ ಸ್ವಾಮಿಗಳಿಗೆ ಅನ್ನದಾನದ ಸೇವೆಯನ್ನು ಕೂಡ ನೀಡೋದನ್ನ ನೋಡ್ತಾ ಇದ್ದೇವೆ. ಇಂತಹ ಒಂದು ಅಪರೂಪದ ವಿಶೇಷವಾದ ಕೆಲಸವನ್ನ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ದೇಗುಲದ ವತಿಯಿಂದ ಮಾಡ್ತಾ ಇರಬೇಕಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಹಾಗೆಯೇ ಎಲ್ಲೆಲ್ಲ ಅಯ್ಯಪ್ಪ ವ್ರತಧಾರಿ ಸ್ವಾಮಿಗಳಿದ್ದಾರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ದೇಗುಲಗಳಲ್ಲಿ ಇಂತಹ ಒಂದು ಕಾರ್ಯವಾದರೆ ಎಲ್ಲ ಸ್ವಾಮಿಗಳಿಗೂ ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಸ್ವೀಕರಿಸುವಂತಹ ವಿಶೇಷವಾದ ಅವಕಾಶ ಸಿಗುತ್ತೆ ಅಂತ ಹೇಳುತ್ತಾ ಅನ್ನದಾತೋ ಸುಖಿ ಭವ ಎನ್ನುವ ಮಾತಿನೊಂದಿಗೆ ಪ್ರತಿಯೊಬ್ಬರು ಕೂಡ ಆಯುಷ್ಯ, ಆರೋಗ್ಯ, ದೇವರ ಆಶೀರ್ವಾದದೊಂದಿಗೆ ಸುಖವಾಗಿರಲಿ.